ಸೊ ನಾವಿದ್ದೀವಿ ಇವತ್ತು ಕಲಬುರಗಿ ಕೋಟೆ ಒಳಗಡೆ ಗೆಳೆಯರೆ, ಎಲ್ಲ ಪೂರ್ತಿ ಒಂದು ರೌಂಡಾಗಿ ಇನ್ನೊಮ್ಮೆ ನೀವು ಈ ಒಂದು ಜಾಗನ ನೋಡಬಹುದು. ಈಗ ಅಲ್ಲಿ ಹಿಂದ್ಗಡೆ ಕಾಣ್ತಾ ಇರುವಂಥ ಆ ಒಂದು ಬುರುಜ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ತೋಪಿದೆ. ಸೊ ಅದು ಇರೋದು ಕಲಬುರಗಿ ಜಿಲ್ಲೆಯಲ್ಲಿ. ಅದು ನಮ್ಮ ವಿಶೇಷ, ನಮ್ಮ ಪುಣ್ಯ ಅಂತ ಅನ್ಬೋದು. ಬಟ್ ಇಂಥ ಒಂದು ರಹಸ್ಯಕರ ವಿಷಯಗಳನ್ನು ಹೊರಗಡೆ ಪ್ರಪಂಚಕ್ಕೆ ತಿಳಿಸ್ಕೊಟ್ರೆ ಇನ್ನೂ ಜಾಸ್ತಿ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಹಾಗೇನೆ ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕು ಅಂತ ನನ್ನ ಅನಿಸಿಕೆ ಈ ಒಂದು ಜಾಗ. ಸೊ ಹಳೆಯ ಕೋಟೆಯ ಅವಶೇಷಗಳನ್ನು ನೋಡ್ತೇವೆ. ಇಲ್ಲೆಲ್ಲ ಆಲ್ಮೋಸ್ಟ್ ಕಬ್ಜಾ ಆಗಿರೋದು, ಸುಮಾರು ಮನೆಗಳಿದ್ದಾವೆ ಈ ಕಡೆ ಭಾಗದಲ್ಲಿ. ಹಾಗೆಯೇ ನಾವು ಇಲ್ಲಿ ಫಲಕಗಳೆಲ್ಲ ಕಿತ್ಕೊಂಡು ಹೋಗಿರೋದನ್ನು ನೋಡ್ತೀವಿ. ಸೊ ಇದ್ರ ಮೇಲೆ ಹೋಗೋಣ. ಒಂದು ವಿಶೇಷವಾದಂತಹ ಒಂದು ತೋಪಿದೆ ಮೇಲ್ಗಡೆ. ಅದೇನೆಂದರೆ ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ತೋಪನ್ನು ಇದ್ರ ಮೇಲೆ ನಾವು ನೋಡ್ತೇವೆ. ಸೊ ಬನ್ನಿ ಹಾಗಿದ್ರೆ ಮೇಲೆ ಹೋಗೋಣ. ಸೊ ಇಲ್ಲಿ ನೋಡ್ತಿರೋದು ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ಒಂದು ತೋಪನ್ನು. ಸೊ ಬನ್ನಿ ಇದ್ರ ಮೇಲೆ ಹೋಗೋಣ. ಸೊ ಇವಾಗ ನಾವು ಈ ಒಂದು ಕಾವಲು ಗೋಪುರದ ಮೇಲಿದ್ದೇವೆ. ಇದು ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ತೋಪು. ಗಾಯ್ಸ್, ಇದು ವಿಶ್ವದಲ್ಲಿ ಅತಿ ದೊಡ್ಡದಾದಂಥ ತೋಪನ್ನು ನಾವಿಲ್ಲಿ ನೋಡ್ತೇವೆ. ಚಿಕ್ಕ ಚಿಕ್ಕ ಬಿಡಿ ಭಾಗಗಳಿಂದ ಇದನ್ನು ತಯಾರಿಸಿರೋದು. ಯಾರು ರಾಜ ಕುಂತಾರೆ ಇಲ್ಲಿ? ನಮಸ್ಕಾರ ಅಣ್ಣ, ಆರಾಮ ರೀ? ನೀವೇ ಹಾರಿಸ್ತೀರೇನ? ಅಭಿ ಉಡಾತ ಇಸ್ಕೋ. ಸೊ ಈ ಜಾಮಿಯಾ ಮಸೀದ್ ಮೇಲೆ ನೋಡ್ಬೋದು ನೀವು, ಅಲ್ಲಿ ಗುಮ್ಮಟಗಳು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿರೋದು. ಈ ಕಡೆ ಭಾಗದಲ್ಲಿ ಬೇರೆ ಆಕಾರ ಇದೆ, ಅಲ್ಲಿ ಮಧ್ಯದಲ್ಲಿ ರೌಂಡ್ ಆಗಿರುವಂಥ ಗೋಲಾಕಾರದ ಗುಮ್ಮಟಗಳನ್ನು ನೋಡ್ತೀರಿ. ಸೊ ಒಂದು ಬೃಹತ್ ಆಕಾರದ್ದು ಮತ್ತು 4 ಭಾಗದಲ್ಲಿ 4 ಚಿಕ್ಕ ಚಿಕ್ಕ ಅಂದರೆ ಮಿಡಲ್ ಸೈಜ್ ಆಕಾರ ನೋಡ್ತೀರಿ. ಅದ್ರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗೋಪುರಗಳನ್ನು ಅಥವಾ ಗುಮ್ಮಟಗಳನ್ನು ನೀವು ಅಲ್ಲಿ ನೋಡ್ತೀರಿ ಗೆಳೆಯರೆ. ಸೊ ಇದಾದ ನಂತರ ನಾವು ಆ ಪ್ಲೇಸಿಗೆ ಹೋಗೋಣ. ಅದು ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾವಲು ಗೋಪುರ ಆಗಿದೆ. ಹಾಗೆ ಆ ಕಡೆ ಭಾಗದಲ್ಲೂ ಕೂಡ ನೀವು ಹಲವಾರು ಜಾಗಗಳನ್ನು ನೋಡ್ಬೋದು. ಸೊ ಈ ಕೋಟೆ ಒಳಗಡೆ ನೋಡ್ಬೋದು, ಒಂದು ನಗರನೇ ನಿರ್ಮಾಣ ಆಗಿದೆ. ಎಲ್ಲ ಕರೆಂಟ್ ವ್ಯವಸ್ಥೆ, ಅವರಿಗೆ ನೀರಿನ ವ್ಯವಸ್ಥೆ, ಅದು ಇದು ಎಲ್ಲ ಇದೆ ಅನಿಸುತ್ತೆ. ರಸ್ತೆ ಕೂಡ ಮಾಡಿರೋದು. ಈ ಕಡೆ ಕೆಲವೊಂದು ಸ್ಮಶಾನ, ಕಬ್ರಿಸ್ತಾನನ ನೋಡ್ತೀರಿ. ದೊಡ್ಡ ದೊಡ್ಡ ಕಾರುಗಳನ್ನು ಇಟ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ದಾರೆ ಒಳಗೆ. ಇಲ್ಲಿ ನೋಡ್ತೀರಿ ಕೆಲವೊಂದು ಹಿಂದೂ ಸಂಪ್ರದಾಯದ ಕಲ್ಲುಗಳು ಕೂಡ ನಮಗಿಲ್ಲಿ ಕಾಣಿಸ್ತವೆ.
ಸೊ ನಾವಿಲ್ಲಿ ನೋಡ್ತಿದ್ದೀವಿ ಒಂದು 400-500 ವರ್ಷಗಳ ಹಿಂದೆ ಸೈನಿಕರಿಗಾಗಿಯೇ ನಿರ್ಮಿಸಿರ್ತಕ್ಕಂಥ ಅವರ ಮನೆಗಳನ್ನು ನೋಡ್ತೀವಿ, ಅಥವಾ ಇದು ಒಂದು ವ್ಯಾಪಾರಿ ಒಂದು ಮಾರ್ಗ ಕೂಡ ಆಗಿರ್ಬೋದು. ಆಗಿನ ಕಾಲದಲ್ಲಿ ವ್ಯಾಪಾರಸ್ಥರಿಗೆ ಇರುವಂಥ ಒಂದು ಮನೆಗಳು ಕೂಡ ಆಗಿರಬಹುದು. ಅದು ಯಾಕೋ ಗೊತ್ತಿಲ್ಲ, ಇಲ್ಲಿನ ಸ್ಥಳೀಯರು ಈ ಒಂದು ಜಾಗಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇಲ್ಲಿ ಕೆಲವೊಂದು ಹಿಂದೂ ಸಂಪ್ರದಾಯದ ದೇವಾಲಯಗಳ ಅವಶೇಷಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಹಳೆಯ ಕಾಲದ ಬಾಗಿಲು ಇನ್ನೂ ಸುಸ್ಥಿತಿಯಲ್ಲಿರುವುದನ್ನು ನಾವಿಲ್ಲಿ ನೋಡ್ತೇವೆ. ಆನೆಗಳು ನೇರವಾಗಿ ಒಳಗಡೆ ನುಗ್ಗಬಾರ್ದಂತ ಈ ಥರ ಹೊರಗಡೆ ಇಡೀ ಕಬ್ಬಿಣದ ಒಂದು ಚೂಪಾದಂಥ ಇದು ಮಾಡಿರ್ತಿದ್ರು. ಈ ಶಹಾಬಜಾರ್ ನಾಕಾ ಮಾರ್ಗದಿಂದ ನಾವು ಈ ಕೋಟೆ ಒಳಗಡೆ ಬರುವಾಗ ನಮಗೆ ಸರಿಸುಮಾರು ಒಂದು 4-5 ಕಮಾನುಗಳು ಕಾಣಿಸ್ತವೆ, ಅಂದರೆ ದ್ವಾರಗಳು ಕಾಣಿಸ್ತವೆ. ಸೊ ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಯಾವ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದೆ ಅಂತ. ಸೊ ಇಲ್ಲಿ ಕೆಲವೊಂದು ಹಲವಾರು ಕುಟುಂಬಗಳು ಈ ಒಳಗಡೆ ಕೋಟೆಯ ಭಾಗವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಈ ಭಾಗದಲ್ಲಿ ಹೋಗೋದಕ್ಕೆ ಮತ್ತು ವಿಡಿಯೋ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶ ಮಾಡಿಕೊಡೋದಿಲ್ಲ. ಇಲ್ಲೆಲ್ಲ ನೋಡ್ಬೋದು ಅವರಿಗೆ ಕರೆಂಟಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿಕೊಟ್ಟಿದ್ದಾರೆ ಈ ನಗರ ಪಾಲಿಕೆಯವರು ಅಂತ ನಾವಿಲ್ಲಿ ನೋಡ್ತೇವೆ. ಸೊ ಹಾಗೆಯೇ ಇಲ್ಲಿ ಒಳಗಡೆ ಬಂದಾಗ ನಮಗೆ ಇಲ್ಲಿ ಕೆಲವೊಂದು ಹಿಂದೂ ಸಂಪ್ರದಾಯದ ಪಿಲ್ಲರ್ಗಳು ಕೂಡ ಕಾಣಿಸ್ತವೆ. ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ ಆಗಿ. ಸೊ ಈ ಪಿಲ್ಲರ್ ಆಗಿರ್ಬೋದು ಅಥವಾ ಈ ಕಡೆ ಪಿಲ್ಲರ್ ಆಗಿರ್ಬೋದು, ಇವೆಲ್ಲ ನಾವು ಹಿಂದೂ ದೇವಾಲಯಗಳಲ್ಲಿ ಜಾಸ್ತಿ ಈ ರೀತಿಯಾದಂಥ ರಚನೆಗಳನ್ನು ನಾವು ಕಾಣ್ತೇವೆ. ಸೊ ಗುಲ್ಬರ್ಗ ಕೋಟೆ ಇನ್ನೊಂದು ಭಾಗದಲ್ಲಿದ್ದೇವೆ. ಅಲ್ಲಿ ಜುಮ್ಮಾ ಮಸೀದಿ ಕಾಣಿಸುತ್ತೆ. ಈ ಕಡೆ ಬಿಳಿ ಬಣ್ಣದೇನೋ ಕಾಣಿಸುತ್ತೆ, ಅಲ್ಲಿ ನಿಂತರೆ ಅಲ್ಲಿ ದರ್ಗಾ ಹತ್ರ ಇದ್ದೀವಿ ಈಗ ಮೇಲ್ಗಡೆ. ಇಲ್ಲಿ ಒಂದು ಚಿಕ್ಕ ತೋಪು ಕೂಡ ಕಾಣಿಸುತ್ತೆ ನಮಗೆ. ಅಲ್ಲಿ ಕಾಣಿಸ್ತಿರೋದು ಶಾಬಜಾರ್ ನಾಕಾ. ಶಾಬಜಾರಲ್ಲಿರ್ತಕ್ಕಂಥ ಶೇಖ್ ರೋಜಾ ದರ್ಗಾನ ನೋಡ್ತೇವೆ ನಾವಿಲ್ಲಿ. ಹಾಗೆಯೇ ಇಲ್ಲೊಂದು ತೋಪಿದೆ ನೋಡಿ, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನಮ್ಮ ಗೆಳೆಯರು. ಎತ್ತಣ, ಇದು ಎಷ್ಟು ಬ್ಯಾಲೆನ್ಸಿಂಗ್ ಆಗಿ ಇಟ್ಟಿರ್ತಾರೆ ಅಂದರೆ ಈ ಒಂದು ಜಾಗ ಎಕ್ಸಾಕ್ಟ್ ಸೆಂಟ್ರ್ ಪ್ಲೇಸಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಎತ್ತೋದಕ್ಕೆ ಜಾಸ್ತಿ ವೇಟ್ ಅನಿಸಲ್ಲ. ಇದು ತಿರೋದು ಆ ಕಡೆ ಇಡೋದು ಈ ಕಡೆ ಇಡೋದು, ಹಿಂಗೆ ಈ ಕಡೆದವ್ರು ಈ ಕಡೆ ಗೋಧಿ ಹೊಡ್ಯೋದು, ಈ ಕಡೆ ಹೋದ್ರೆ ಈ ಕಡೆ ಗೋಧಿ ಹೊಡ್ಯೋದು. ಸೊ ಈ ಒಂದು ದರ್ಗಾದ ಮೇಲ್ಭಾಗದಲ್ಲಿದ್ದೀವಿ ಇವಾಗ. ಇಲ್ಲೂ ಕೂಡ ನಮಗೆ ಹಿಂದ್ಗಡೆಯಲ್ಲಿ ಒಂದು ತೋಪನ್ನು ನೋಡ್ತೀರಿ ಗೆಳೆಯರೆ. ಸೊ ಹಾಗೆ ಇಲ್ಲೊಬ್ಬರದ್ದು ಸಮಾಧಿ ಕೂಡ ಕಾಣಿಸುತ್ತೆ. ಹಾಗೆ ಆ ಕಡೆ ಬೇರೆ ಕೋಟೆ ಇನ್ನೂ ಕೆಲವೊಂದಿಷ್ಟು ಭಾಗಗಳು ಕಾಣಿಸ್ತವೆ. ಈ ಕಡೆ ಹಿಂದ್ಗಡೆಯಿಂದ ಬಂದಿದ್ದರೆ ಶಾಬಜಾರ್ ನಾಕಾ ಸಿಕ್ಕಿರೋದು. ಇಲ್ಲಿ ಒಳಗಡೆ ಎಲ್ಲ ಫುಲ್ ಕಬ್ಜಾ ಇದೆ. ಕಬ್ಜಾ ಇರೋದ್ರಿಂದ ಒಳಗಡೆ ಸೈನಿಕರ ಮನೆಗಳಲ್ಲೆಲ್ಲ ನಾವು ವಿಡಿಯೋ ಮಾಡೋಕ್ಕೂ ಕೂಡ ಕಷ್ಟ ಆಗುವಂಥ ಸಂದರ್ಭಗಳು ನೋಡ್ತೀರಿ. ಸೊ ಇಲ್ಲಿ ಮೇಲ್ಗಡೆ 2 ಪ್ರಾಬಲಿ ಬಿಲ್ಡಿಂಗ್ ಇತ್ತು ಇದು. ಸೊ ಈ ಕಡೆ ಮತ್ತು ಆ ಕಡೆ ಭಾಗ 2 ಕಡೆ ಬಿದ್ದೋಗಿದೆ. ಈ ಒಂದು ಬುರುಜಿನ ಮೇಲೆ ಇದು ಆ್ಯಕ್ಚುಲಿ ಕೋಟೆಯಲ್ಲಿರುವಂಥ ಎತ್ತರದ ಭಾಗ ಅಂದರೆ ಅದು ಮತ್ತು ಇದು ಅಂತ ಅನಿಸುತ್ತೆ ಪ್ರಾಬಲಿ. ದೇವನಹಳ್ಳಿಯಲ್ಲಿ ಯಾವ ಥರ ನೋಡಿದ್ವಿ ಅದೇ ರೀತಿಯಾದಂಥ ಒಂದು ಸಿಚುವೇಶನ್ ನೋಡ್ತೀರಿ. ಇಲ್ಲೆಲ್ಲ ಮನೆಗಳನ್ನು ನಿರ್ಮಿಸ್ಕೊಂಡಿರೋದು. ಒಳಗಡೆ ಕೆಲವೊಂದು ಜಾಗಗಳಿಗೆ ಹೋಗಲಿಕ್ಕೆ ಅಲ್ಲಿ ಫೋಟೋ ವಿಡಿಯೋ ಮಾಡೋಕ್ಕೂ ಕೂಡ ವಿರೋಧ ಮಾಡ್ತಿದ್ದಾರೆ ಇಲ್ಲಿ ಸ್ಥಳೀಯರು. ಸೊ ಹಾಗಾಗಿ ನಮಗೆ ಜಾಸ್ತಿ ಫೋಟೋಗಳನ್ನು ಆ ಕಡೆ ಭಾಗದಲ್ಲಿ ತೋರಿಸ್ಲಿಕ್ಕಾಗಿಲ್ಲ.